ಸಂಜಯ್ ಕಸ್ತೂರಿ ರಂಗನ್ ಮಕ್ಕಳು ಸರ್ ಏನು ಮಾಡ್ತಾರೆ ಆಯ್ತು ಲೆನ್ಸ್ ಸರ್ ಹಿಂದೆ ಬನ್ನಿ ಸರ್ ಒಂಚೂರು ಅವರಿಗೆ ಲೈಫ್ನಲ್ಲಿ ಏನು ಬೇಕಾ ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ರು ಅವರಿಗೂ ಸಂತೋಷ ಲೈಫ್ ಅಂತ ಪ್ರೊಡಕ್ಟಿವ್ ಲೈಫ್ ಅಂತ ಮುಂದೆ ಇರಲಿಲ್ಲ ಭಾರತದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇಸ್ರೋ ಚೇರ್ಮನ್ ಆಗಿ ರಾಜ್ಯಸಭಾ ಸದಸ್ಯರಾಗಿ ಜ್ಞಾನ ಆಯೋಗದ ಜವಾಬ್ದಾರಿ ಸ್ಥಾನದಲ್ಲಿದ್ದುಕೊಂಡು ಕೆಲಸವನ್ನು ಮಾಡಿ ಇಡೀ ದೇಶಕ್ಕೆ ವಿಜ್ಞಾನದಲ್ಲಿ ಬಹಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂತ ಕಸ್ತೂರಿ ರಂಗನ್ ಅವರು 24 ಅಕ್ಟೋಬರ್ 40ರಲ್ಲಿ ಜನಿಸಿ ಇಲ್ಲಿವರೆಗೂ ಕೂಡ ಅನೇಕ ಬೆಂಗಳೂರಿನ ವಿಶ್ವವಿದ್ಯಾಲಯಗಳಲ್ಲಿ ಸೇವೆಯನ್ನು ಮಾಡಿ ನಮ್ಮ ರಾಜ್ಯದಿಂದನೇ ಅವರು ದೊಡ್ಡ ಶಕ್ತಿಯಾಗಿ ಇವತ್ತು ಇಸ್ರೋಗೆ ಇಷ್ಟು ದೊಡ್ಡ ಹೆಸರು ಬಂದಿದೆ ಅಂದ್ರೆ ಇವರೆಲ್ಲ ಕೊಟ್ಟಂತ ಕೊಡುಗೆ ಅವ್ರು ಹಾಕಿದಂತ ಅಡಿಪಾಯ ಅದು ಬೆಂಗಳೂರಿನಲ್ಲಿ ಬಹಳ ಕರ್ನಾಟಕ ರಾಜ್ಯದಲ್ಲಿ ಬಹಳ ಶಕ್ತಿಯನ್ನ ಇವತ್ತು ಅವ್ರನ್ನ ಕರ್ಕೊಂಡಿದ್ದೇವೆ. ನಾನು ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇಲ್ಲಿ ಆಗಮಿಸಿದ್ದೇನೆ. ಇವತ್ತು ಸರ್ಕಾರ ಮುಂದಿನ ದಿನದಲ್ಲಿ ಕಸ್ತೂರಿ ರಂಗನ್ ಅವರ ಬರೀದೇನೆ ಒಂದು ದೊಡ್ಡ ಹೆಸರನ್ನ ಉಳಿಸ್ಲಿಕ್ಕೆ, ಕಾಡನ್ನು ಉಳಿಸ್ಲಿಕ್ಕೆ ಒಂದು ದೊಡ್ಡ ವ್ಯಾಪಕವಾಗಿ ಭಾರತದಲ್ಲಿ ಚರ್ಚೆ ಮಾಡ್ತಾರೆ. ಅದ ಇರ್ಬೋದು, ವಿರೋಧ ಇರ್ಬೋದು, ಆದ್ರೆ ಅವರು ತೆಗೆದುಕೊಂಡಂತ ಒಂದು ದಿಟ್ಟ ನಿಲುವು ಇದೆಯಲ್ಲ, ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರ ದೊಡ್ಡ ಅಭಿಮಾನಿ ಬಳಗ ವಿಜ್ಞಾನ ಕ್ಷೇತ್ರದಲ್ಲಿ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅವರ ಹೆಸರು ಬಹಳ ಪ್ರಮುಖವಾಗಿ ಬೇರೂರಿದೆ. ಸೊ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರ ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಸರ್ಕಾರಿ ಗೌರವನ್ನ ಏನು ಯಾವ ರೀತಿ ಒಂದು ಗೌರವನ ಕೊಡಬೇಕು, ಸರ್ಕಾರ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ.